ಮೈಸೂರಿನ ಹನೂರು ತಾಲೂಕು ಸುಳವಾಡಿ ಕಿಚ್ಚುಗತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ವಿಷಪ್ರಸಾದ ದುರಂತ ನಡೆದು 7 ವರ್ಷಗಳು ಕಳೆದಿದೆ. ಆದರೂ ಇವರಿಗೂ ಸಂತ್ರಸ್ತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡಲಿಲ್ಲ ಅಂತ ನೊಂದವರು ಆಕ್ರೋಶ ಹೊರಹಾಕಿದ್ದಾರೆ. 2018ರ ಡಿಸೆಂಬರ್ 14ರಂದು ನಡೆದ ಹೊಸ ಗೋಪುರ ನಿರ್ಮಾಣ ಕಾರ್ಯಕ್ರಮದಲ್ಲಿ ತಯಾರಿಸಿದ ಪ್ರಸಾದಕ್ಕೆ ಇಮ್ಮಡಿ ಮಹದೇವ ಸ್ವಾಮಿ ಮತ್ತು ಆತನ ಸಹಚರರು ವಿಷ ಬೆರೆಸಿದ್ರು. ಈ ದುರಂತದಲ್ಲಿ 17 ಮಂದಿ ಮೃತಪಟ್ಟಿದ್ರು. ಇಂದು 7ನೇ ವರ್ಷದ ಪುಣ್ಯ ಸ್ಮರಣೆಯ ಹಿನ್ನೆಲೆ ಸಂತ್ರಸ್ತ ಕುಟುಂಬಗಳು ಮೃತರ ಸಮಾಧಿಗಳ ಬಳಿ ಕಣ್ಣೀರು ಹಾಕಿದ್ದಾರೆ. ಬೀದರಹಳ್ಳಿ, ದೊಡ್ಡಾಣೆ, ಸುಳವಾಡಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಮತ್ತು ಓಂ ಶಕ್ತಿ ಮಾಲಾಧಾರಿಗಳು ಈ ದುರಂತಕ್ಕೆ ಬಲಿಯಾಗಿದ್ರು. ಈ ದುರ್ಘಟನೆ ಸುಳವಾಡಿ ಗ್ರಾಮಸ್ಥರ ನೆಮ್ಮದಿಯನ್ನ ಕಸಿದಿದ್ದು, ನ್ಯಾಯ ಮತ್ತು ಪರಿಹಾರಕ್ಕಾಗಿ ಅವರ ಹೋರಾಟ ಈಗಲೂ ಮುಂದುವರೆದಿದೆ. ಜಮೀನಿನಲ್ಲಿ ಗಾಂಜಾ ಬೆಳೆದು ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ದಂಧೆಕೋರರನ್ನ ರಾಯಚೂರು ಜಿಲ್ಲೆ ಸಿಂಧನೂರು ಪೊಲೀಸರು ಬಂಧಿಸಿದ್ದಾರೆ. ಗಾಂಜಾ ಬೆಳೀತಾ ಇದ್ದ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಆರೋಪಿಗಳಾದ ಯಂಕಪ್ಪ, ಆದಿತ್ಯ ಮತ್ತು ಮಂಜುನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 50,000 ಮೌಲ್ಯದ 672 ಗ್ರಾಂ ಗಾಂಜಾ ಹಾಗೂ ಬೈಕ್ ವಶಕ್ಕೆ ಪಡೆದಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸಿಂಧನೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಬೋರ್ವೆಲ್ ಕೇಬಲ್ ಕಳ್ಳರಿಗೆ ಗ್ರಾಮಸ್ಥರೇ ಧರ್ಮದೇಟು ನೀಡಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಚಕಡತ ಗೇಟ್ ಬಳಿ ನಡೆದಿದೆ. ಕಾಚಕಡತ ಗ್ರಾಮದ ರೈತ ಮಂಜುನಾಥ್ ತೋಟದಲ್ಲಿ ರಿಪೇರಿ ಕಾರಣಕ್ಕಾಗಿ ಬೋರ್ವೆಲ್ ಪಂಪ್ ಸೆಟ್ ಕೇಬಲ್ ಹೊರ ತೆಗೆದಿದ್ರು. ತಡರಾತ್ರಿ ಸಮಯ ಸಾಧಿಸಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಯತ್ನಿಸ್ತಾ ಇದ್ರು. ಬೋರ್ವೆಲ್ ಬಳಿ ಮಲಗಿದ್ದ ತೋಟದ ಮಾಲೀಕರು ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದ 4ವರನ್ನ ದಾವಣಗೆರೆ ಜಿಲ್ಲೆಯ ವಿದ್ಯಾಗಿರಿ ಪೊಲೀಸರು ಬಂಧಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಗಾಂಜಾ ತರಿಸಿಕೊಳ್ತಾ ಇದ್ದ ಧಾರವಾಡ ಮೂಲದ ಜಿಶಾನ್, ಮಲ್ಲಿಕ್ ರೆಹಾನ್, ಮುಬಾರಕ್, ಮೊಹಮ್ಮದ್ ಅಫ್ಜಲ್ನನ್ನ ಬಂಧಿಸಿ ಬರೋಬ್ಬರಿ 1.10 ಲಕ್ಷ ಮೌಲ್ಯದ 1200 ಗ್ರಾಂ ಗಾಂಜಾ ಸೇರಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಧಾರವಾಡದ ಉದಯಗಿರಿ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಯುವಕರನ್ನ ಬಂಧಿಸಿದ್ದ ವಿದ್ಯಾಗಿರಿ ಪೊಲೀಸ್ ಕಾರ್ಯಾಚರಣೆಗೆ ನಗರ ಪೊಲೀಸ್ ಆಯುಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟ್ರಕ್ ಮೂಲಕ ಚೆನ್ನೈನಿಂದ ಬಳ್ಳಾರಿಗೆ ಬರ್ತಾ ಇದ್ದ ಬೈಕ್ಗಳು ಬೆಂಕಿಗಾಹುತಿಯಾಗಿದೆ. ಟ್ರಕ್ನಲ್ಲಿರುವಾಗಲೇ ಬೆಂಕಿ ಹೊತ್ತಿಕೊಂಡಿದ್ದು 40ಕ್ಕೂ ಹೆಚ್ಚು ಹೊಸ ಬೈಕ್ಗಳು ಸುಟ್ಟು ಭಸ್ಮವಾಗಿದೆ. ಯಮಹಾ ಕಂಪನಿಗೆ ಸೇರಿದ FZ ಬೈಕ್ಗಳು ಸುಟ್ಟು ಹೋಗಿದ್ದು, ಟ್ರಕ್ ಒಳಗಿಂದ ಹೊಗೆ ಬರುವುದನ್ನು ಗಮನಿಸಿದ ಚಾಲಕ ಸ್ಥಳೀಯರ ನೆರವಿನಿಂದ ಬಾಗಿಲು ಓಪನ್ ಮಾಡಿದ್ದಾನೆ. ಬಳಿಕ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸೋದ್ರೊಳಗೆ ಬೈಕ್ ಸಮೇತ ಟ್ರಕ್ ಸುಟ್ಟು ಭಸ್ಮವಾಗಿದೆ. ಬೈಕ್ಗಳ ಬ್ಯಾಟರಿಯಲ್ಲಿನ ತಾಂತ್ರಿಕ ದೋಷ ಅಥವಾ ಸ್ಪಾರ್ಕ್ನಿಂದ ಬೆಂಕಿ ಹತ್ತಿಕೊಂಡಿದೆ ಎಂಬ ಮಾಹಿತಿ ದೊರಕಿದೆ. ಈ ಕುರಿತು ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2016ರ ಕೇಂದ್ರ ಸರ್ಕಾರದ ಕಾಯ್ದೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸಬೇಕು, ರಾಜ್ಯದಲ್ಲಿ ಪ್ರತ್ಯೇಕ ವಿಕಲಚೇತನರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ 2016ರ ಸೆಕ್ಷನ್ 37ರ ಅನ್ವಯ 5% ಅನುದಾನ ಮೀಸಲಿಡಬೇಕು, ವಿಕಲಚೇತನರ ಪೋಷಕರಿಗೆ ಕನಿಷ್ಠ 3,000 ಆರೈಕೆ ಭತ್ಯೆ ನೀಡಬೇಕು ಎಂಬುದು ಸೇರಿದಂತೆ 15ಕ್ಕೂ ಹೆಚ್ಚು ಬೇಡಿಕೆಯೊಂದಿಗೆ ಸುರೇಶ್ ಭಂಡಾರಿ ಮುದ್ಗಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಹೋರಾಟ
ವರೆಗೆ ಹೋರಾಟ. ಸೌಧದ ಮುಂದೆ ತಾಯಿ ಭುವನೇಶ್ವರಿ ಕಂಚಿನ ಪ್ರತಿಮೆ. ಸುವರ್ಣ ಸೌಧದ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ. ಹೃದಯಾಘಾತದಿಂದ ಕರ್ತವ್ಯ ನಿರತ ಪೊಲೀಸ್ ಕಾನ್ಸ್ಟೇಬಲ್ ನಿಧನರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆ ಮುಖ್ಯ ಪೇದೆ ಸುಬ್ರಹ್ಮಣಿ ಇಂದು ಮುಂಜಾನೆ ನಿಧನರಾಗಿದ್ದಾರೆ. 112 ವಾಹನದಲ್ಲಿ ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದ್ದು ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವಾಗ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಮುಖ್ಯ ಪೇದೆ ಸುಬ್ರಹ್ಮಣಿ ನಿಧನಕ್ಕೆ ಎಸ್ಪಿ ಬಿ ನಿಖಿಲ್ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿದೆ. ಹಾರ್ಡ್ವೇರ್ ವ್ಯಾಪಾರಿಗೆ ಗ್ರಾಮ ಪಂಚಾಯಿತಿ ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಪಂಚಾಯಿತಿ ಕಚೇರಿ ಪೀಠೋಪಕರಣವನ್ನ ಜಪ್ತಿ ಮಾಡಿರೋ ಘಟನೆ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ನಡೆದಿದೆ. ತಾಲೂಕು ನ್ಯಾಯಾಲಯದ ಆದೇಶದ ಮೇರೆಗೆ 52 ಕುರ್ಚಿಗಳು, 10 ಅಲಮಾರಿಗಳು, 6 ಕಂಪ್ಯೂಟರ್ಗಳು ಸೇರಿ ಇನ್ನಿತರ ವಸ್ತುಗಳ ಜಪ್ತಿ ಮಾಡಲಾಗಿದೆ. ಉಟಕನೂರು ಗ್ರಾಮ ಪಂಚಾಯಿತಿ ಬಾಲಾಜಿ ಹಾರ್ಡ್ವೇರ್ ಮಳಿಗೆಯಿಂದ ವಿವಿಧ ವಸ್ತುಗಳ ಖರೀದಿ ಮಾಡಿತ್ತು. ಆದರೆ ಖರೀದಿಯಾಗಿ ವರ್ಷ ಕಳೆದರೂ 6 ಲಕ್ಷ ಬಿಲ್ನ ಹಣ ಪಾವತಿ ಮಾಡದೆ ಸತಾಯಿಸಿತ್ತು. ಈ ಬಗ್ಗೆ ಮಾನ್ವಿ ತಾಲೂಕು ಕೋರ್ಟ್ನಲ್ಲಿ ಬಾಲಾಜಿ ಹಾರ್ಡ್ವೇರ್ ವ್ಯಾಪಾರಿ ರಮೇಶ್ ದಾವೆ ಹೂಡಿದ್ರು. ಇದರ ಬೆನ್ನಲ್ಲೇ ಚೆಕ್ ಮೂಲಕ ಹಣ ಪಾವತಿ ಮಾಡೋದಾಗಿ ಕೋರ್ಟ್ಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹೇಳಿದ್ರು. ಆದರೆ ಗಡುವು ಮೀರಿದ್ರೂ ಹಣ ಪಾವತಿಯಾಗದಿದ್ದಕ್ಕೆ ಈಗ ಪೀಠೋಪಕರಣಗಳ ಜಪ್ತಿಗೆ ಆದೇಶ ನೀಡಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿರುವ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಹೋರಾಟಗಾರರು ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವ ಆಸ್ಪತ್ರೆಯ ವೈದ್ಯರು ಸೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಸರ್ಕಾರವಾಗಲಿ ಸಂಬಂಧಪಟ್ಟ ಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದು ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಬೀಗ ಜಡಿದು ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಾವು ಬಂದಿರೋದು ಅವ್ರಿಗೆ ನೀವು ಈಗಾಗಲೇ ಆಗಿರೋ ತಪ್ಪುಗಳನ್ನ ಸರಿಪಡಿಸಿ ಅಂತ ಹೇಳಕ್ಕೆ, ಅಂತದ್ರಲ್ಲಿ ನಮ್ಮವ್ರನ್ನ ನಮ್ಮ ಮೇಲೆ ಎತ್ಕೊಳ್ತಾರೆ ಅಂದ್ರೆ ಇವ್ರ ಯೋಗ್ಯತೆ ಇದೆ. ಮೊದಲು ಇತ್ತು ವೈದ್ಯವ ನಾರಾಯಣ ಹರಿ ಅಂತ ಕೈ ಮುಖ ಹೋಯ್ತಿದ್ರು. ಇವತ್ತು ಬಂದಿರೋ ರಾಕ್ಷಸ ಇದ್ದಾರೆ ಕೆಲವರು. ಆಮೇಲೆ ಇಲ್ಲಿ ಕೇಳಿ, ಆಮೇಲೆ ಉದಾಹರಣೆಗೆ ನಾವೆಲ್ಲ ಎಷ್ಟೋ ಜನ ಯುವಕರಿದ್ದೀವಿ, ಒಂದ್ 10 ಜನ ಇದು ಎಲ್ಲ ಉದ್ಯೋಗಕ್ಕೆ ಹೋಯ್ತಾರೆ. ನಮ್ ತಂದೆ ತಾಯಿ ಅಂದ್ರು ಬರ್ತಾರೆ ತೋರ್ಸ್ಕೊಳಕ್ಕೆ. ನಾವು ಬಂದೆ ನೀವ್ ಹಿಂಗ್ ಮಾತಾಡೋರು, ಅವ್ರನ್ನ ಸದ್ಯ ಒದ್ದಿಲ್ಲ ನೀವು ಆಚೆಗೆ ಅಷ್ಟೇ. ಕನಿಷ್ಠ ಅವರು ಸ್ಯಾಚುರೇಷನ್ ಲೆವೆಲ್ ಎಲ್ಲಿದೆ, ಜ್ವರ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪಕ್ಷಾತೀತವಾಗಿ ರೈತ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದಲ್ಲಿ ಹಲಿಗೆ ಬಾರಿಸುವ ಮೂಲಕ ಅನ್ನದಾತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಹೆಸರು, ಉದ್ದು, ಗೋವಿನ ಜೋಳ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಎಂಎಸ್ಪಿ ಬೆಲೆಯಲ್ಲಿ ಖರೀದಿಯಾಗ್ತಾ ಇಲ್ಲ. ಪ್ರತಿ 8 ಕ್ವಿಂಟಲ್ಗೆ ಹತ್ತಿ ಖರೀದಿಯಾಗ್ತಾ ಇದೆ. ಅದನ್ನ 15 ಕ್ವಿಂಟಲ್ಗೆ ಏರಿಸಬೇಕು. ಜೊತೆಗೆ ತಕ್ಷಣ ಬೆಳೆ ವಿಮೆ ಜಮಾ ಮಾಡಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ.